ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ವೀರಶೈವ ಏನೈತಿ, ನೇರವಾಗಿ ಶಿವ. ಲಿಂಗಾಯತ ಏನೈತಿ, ಬಸವಣ್ಣ ಥ್ರೂ ಶಿವ. ಇಷ್ಟ ಬರಕೈತಿ, ಬಾಕಿ ಏನು ಬಿಡಿ ಹಾಕಬಾರ್ದು. ನಾವು ಎಲ್ಲ ಲಿಂಗಾಯತರು ಒಂದಾಗಿಲ್ಲ ನಾವು ಕಠಿಣ ಐತಿ. ಅದ್ರ ಜೊತೆಗೆ ರಾಜ್ಯದ ಎಲ್ಲ ಮಠಾಧೀಶರನ್ನ ಒಗ್ಗೂಡಿಸಿ ಸಭೆ ಕರೆಯುವಂತೆ ರಾಷ್ಟ್ರೀಯ ಉಪಾಧ್ಯಕ್ಷರಿಗೆ ಸಲಹೆ ನೀಡಿದ ಮಾಜಿ ಸಂಸದ. ವೀರಶೈವ ಲಿಂಗಾಯತರು ರಾಜ್ಯದಲ್ಲಿ ದೊಡ್ಡ ಸಮಾಜದವರು. 2.20 ಕೋಟಿ ಬಾಂಧವರನ್ನು ಹೊಂದಿದ ಕರ್ನಾಟಕ ರಾಜ್ಯ. ಎಲ್ಲರೂ ಕಿತ್ತಾಡೋದನ್ನು ಬಿಟ್ಟು ನಾವೆಲ್ಲರೂ ಒಂದೇ ಅನ್ನೋದನ್ನ ಮಠಾಧೀಶರಿಂದ ಶುರು ಮಾಡಬೇಕು ಸಭೆ. ಹುಕ್ಕೇರಿ ತಾಲೂಕಿನಿಂದಲೇ ವೀರಶೈವ ಲಿಂಗಾಯತರ ಎಲ್ಲ ಒಳ ಪಂಗಡಗಳು ಒಂದಾಗಿ ಒಗ್ಗಟ್ಟಾಗಲಿ ಎಂದ ಮಾಜಿ ಸಂಸದ ರಮೇಶ್ ಕತ್ತಿ. ಪಂಚಮಸಾಲಿ ಇರ್ಬೋದು, ಮಣಿಗೆ ಇರ್ಬೋದು, ಚತುರ್ಥ ಇರ್ಬೋದು, ಇವತ್ತು ಗಾಣಿಗ ಇರ್ಬೋದು, ಇವತ್ತು ದಿವಸ ಅನೇಕ ಈ ಶಿಲ್ಪಿಗೆ ಇರ್ಬೋದು, ಅವ್ರ ಕಾಯಕ ಇವತ್ತು ಎಲ್ಲರೂ ಲಿಂಗಾಯತರು. ಮಡಿವ ಅವು ಕಾಯಕ, ಅವು ಈಸ್ ಫ್ರಮ್ ಲಿಂಗಾಯತ್ ಕಮ್ಯುನಿಟಿ. ಜಾರು ಲಿಂಗಾಯತರು, ಬಣಗಾರರು ಲಿಂಗಾಯತರು, ಸುಣಗಾರರು ಲಿಂಗಾಯತರು, ಶಿಲ್ಪಿಗೆಯರು ಲಿಂಗಾಯತರು, ನಾವಣಿಗರು ಲಿಂಗಾಯತರು, ಕುಂಬಾರರು ಲಿಂಗಾಯತರು, ಕಂಬಾರರು ಲಿಂಗಾಯತರು, ಎಲ್ಲ ಲಿಂಗಾಯತರು. ನಾವು ಕೆಲವರು ವೀರಶೈವನ ಪಡ್ಕೊಂಡು ಬಂದಾಗ ಕೆಲವರು ಲಿಂಗವನ್ನು ಮಾಡ್ಕೊಂಡು. ಆದ್ರೆ ಇವತ್ತು ನಾನು ಮಾತನ್ನು ಹೇಳ್ತೀನಿ, ನಾವು ವೀರಶೈವ ಲಿಂಗಾಯತ ಧರ್ಮವನ್ನು ಇವತ್ತು ದಿವಸ ನಾವು ಸ್ವೀಕಾರ ಮಾಡಿ ಹೋದ್ರೆ ಕರ್ನಾಟಕ ರಾಜ್ಯದಲ್ಲಿ 2,84,00,000. ಬರೇ ಲಿಂಗಾಯತವನ್ನು ಬೆನ್ನ ಹಾಕಿ ಹೋದ್ರೆ ಕೇವಲ 54 ಲಕ್ಷ. ಇವತ್ತು ಸಾಮಾಜಿಕ, ಆರ್ಥಿಕ, ರಾಜಕೀಯ ಒಂದು ಸ್ಥಿತಿಗತಿಯನ್ನು ನಿರ್ಣಯ ಮಾಡುವಂತಹ ಧರ್ಮ ಇವತ್ತು ವೀರಶೈವ ಲಿಂಗಾಯತ ಧರ್ಮ ಆಗಿರಬೇಕು ಹೊರತು ನಮ್ಮ ಸ್ವಾರ್ಥದಗೋಸ್ಕರ ಇವತ್ತು ನಾವು ಅದನ್ನು ಹೇಳುವಂತ ದೃಷ್ಟಿಯಲ್ಲಿ ಇವತ್ತಿನ ದಿವಸ ಅವರವರ ಕಾಯಕಗಳನ್ನು ನಾವು ಜಾತಿಯಾಗಿ ಬಿಂಬಿಸ್ತಾ ಇದ್ದೀವಿ. ಅವರವರ ಕಾಯಕಗಳನ್ನು ನಾವು ಜಾತಿಯಾಗಿ ಈ ಬಂಧದ ಸಾರಿ ಹೊಟ್ಟಿಗೆ ನಮ್ಮವು ಬಂಧದ ಸಾರಿ ನಮ್ಗೆ ಇಡೀ ಜಗತ್ತಿಗೆ ಹೊಟ್ಟೆ ಕೊಡುವಂತ ಒಂದು ಜನಾಂಗ, ಅನ್ನ ಕೊಡುವಂತ ಜನಾಂಗ ಬಂಧದ ಸಾರಿ. ಬಣಿಗೆರು ಅಲ್ಲಿ ಇಲ್ಲಿ ಉದ್ಯೋಗ ವ್ಯಾಪಾರ ಮಾಡಿ ಎಲ್ಲ ಬದುಕನ್ನು ತಂದು ಪ್ಯಾಟಿ ಕೊಡುವಂತ ಕೆಲಸ ಬಣಿಗೆರು. ಈಗ ಗಾಡಿಗರು ಎಣ್ಣೆ ಕೆಲಸ ಗಾಡಿಗರು. ಅದರ ಪ್ರಕಾರ ಚತುರ್ಥಿ ದಿವಸ ಕಾಯಿಪಲ್ಯ ಕೊಡುವಂತ ಅವ್ರ ಕೆಲಸ ಅವ್ರದ್ದು. ಹಿಂಗಾಗಿ ಒಂದು ಮಾತನ್ನು ಹೇಳ್ತೀನಿ, ಈಗ ನಮ್ಮ ನಿಮ್ಮ ಮನಿ ಅದ, ಅಡಿಗೆ ಮನಿ ಎಲ್ಲರೂ ಈಗ ಒಲಿ ಕುಂಬಾರ ಮನೆ, ಅದ್ರ ಮ್ಯಾಗ ರೊಟ್ಟಿ ಹಚ್ಚಿ ಅದ್ರ ಮ್ಯಾಗ ಕಂಬಾರ ಮನೆ, ಹಿಟ್ಟು ನಾಡ್ತೀವಿ ಆ ಪದಾರ್ಥ ಮೇಲೆ ಬೆಳಿಗ್ಗೆ ಮಾಡಿ ನೆಲು ಹೋಗ್ತದೆ. ನಾವು ರಾತ್ರಿ ಹಾಲು ತುರು ಮಾಡಿ ಕುಡಿತಿದ್ವಿ, ಅವಾಗ ನೆಲುವ ಮೇಲೆ ಇರ್ತದೆ. ಆಮೇಲೆ ಬ್ಯಾಗ್ ಕುಡಿತಾವ ನಾವು ಅಲ್ಲಿ ಕುಡ್ತೀವಿ. ಅದು ನೆಲು ಅದನ್ನ ಮ್ಯಾದಾರ ಮಾಡಿದ ರೊಟ್ಟಿ ಆದ್ರೆ ಗುಡ್ಡೆ ಹೋಗಿದ್ವು, ಅದನ್ನು ಮ್ಯಾದಾರ ಮಾಡಿದ್ರು. ಅಡಿಗೆ ಮಡಿ ಹೊಯ್ಗೆಲ್ಲ ಕರ್ಗಾದ ಕೂಡಲೇ ಅಲ್ಲಿ ಸುಣ್ಣ ಹಾಕ್ತೀವಿ, ಅದು ಸುಣಗಾರ ಮಾಡಿದ್ರು. ಮುಂದ ಹಗ್ಗ, ಈಗ ನಾವು ಮಜ್ಜಿ ಗಿಡಗಳು ಹಗ್ಗ ಮಾಡಿದ್ವಿ, ಅದನ್ನು ಈಗ ನಾವು ದೇವರ ಕೆಂಪು ಅರಿವಿ ಇಡ್ತೀವಿ. ಆ ಅರಿವಿ ಮಾಡಿದ ಜಾರ ಮಾಡಿದ, ಕೆಂಪು ಬಣ್ಣ ಕೊಟ್ಟು ಬಣಗಾರ ಮಾಡಿದ, ಅದ್ರ ಮ್ಯಾಗ ಲಿಂಗ ಇಟ್ಟು ಪಂಚಾಲ ಮಾಡಿದ. ಈಗ ಇವರೆಲ್ಲ ಒಳಗಿಂದ ಮತ್ತೆ ಕಾರುಕಲ್ಲ ಒಳಗಲ್ಲ ಇವೆಲ್ಲ ಓಟಲ ಮಾಡಿದ. ಮತ್ತೆ ಏನು ಆಗ್ತೈತಿ ಈ ಮನ್ಯಾಗ 15-25 ಅಡಿಗೆ ಮನ್ಯಾಗ, ಆ ಅಡಿಗೆ ಮನ್ಯಾಗ 15-25 ಎಲ್ಲ ಮೊಮ್ಮಲ್ಲ ಸಂಜೆ ಮುಂದೆ ಒಳಗಲ್ಲ ಕಾರುಕಲ್ಲ ಅರ್ಧ ಕಾಲ ಇಲ್ಲ ನಮಗೋಳ ಅರ್ಧ ಕಾಲ ಇಲ್ಲ. ಈಗ ನಮ್ಮ ಅಡಿಗೆ ಮನ್ಯಾಗನ 15-20 ಜನ ಕಾಯಕವಂತರು ನಮ್ಮ ಅಡಿಗೆ ಮನ್ಯಾಗನ ಅದಾರು. ಇದ ಜಾತಿ ಇವತ್ತು ವೀರಶೈವ ಲಿಂಗಾಯತ ಇವತ್ತು ಮಾನವೀಯ ಮೌಲ್ಯಗಳನ್ನು ಇಟ್ಟುಕೊಂಡು ಸ್ಥಾಪನವಾಗಿರ್ತಕ್ಕಂಥ ಧರ್ಮ. ಲಿಂಗಾಯತರು ಸಹಿತ ಮಾನವೀಯ ಮೌಲ್ಯಗಳನ್ನು ಇಟ್ಟುಕೊಂಡು ಆಗಿರ್ತಕ್ಕಂಥ ಧರ್ಮ. ಇಷ್ಟೇ
ವೀರಶೈವ ಲಿಂಗಾಯತರಲ್ಲಿ ಇವತ್ತು ದಿವಸ ಕಠೋರ ನಿಯಮಗಳದಾವ. ಇಲ್ಲಿ ಈಸಿ ಆಗಿರ್ತಕ್ಕಂಥ ನಿಯಮ. ಅಲ್ಲಿ ಹೋಮ ಹವನ ಅದನ್ನ ಇದನ್ನ ಮಾಡಬೇಕು ಅಂತ ಮಾತಿದ್ರೆ ಇಲ್ಲಿ ಲಿಂಗಾಯತದಲ್ಲಿ ಹೇಳಿದ್ವಿ ವರ್ಗ ಇಲ್ಲ, ವರ್ಣ ಇಲ್ಲ, ಮೇಲು ಇಲ್ಲ, ಕೀಳು ಇಲ್ಲ, ಮಡೆ ಇಲ್ಲ, ಮೈಲಿಗೆ ಇಲ್ಲ, ಇವ್ಯಾವೂ ಇಲ್ಲ. ಉಳ್ಳವರು ಶಿವಾಲಯ ಮಾಡುವರೆಯ, ನಾನೇನು ಮಾಡಲು ಬಿಡವನೆಯ, ಎನ್ನ ಕಾಲೇ ಕಂಬ, ಎನ್ನ ದೇವ ದೇವರು, ಎನ್ನ ಶರವೇ ಹೊಂಡ ಕಸವಯ್ಯ, ಕೂಡಲ ಸಂಗಮ ದೇವರು. ಈ ಫಾರ್ ಎಕ್ಸಾಂಪಲ್ ಬಹಳ ಸಂತೋಷ. ಅದನ್ನು ನಾನು ಈಗ ಕಾರ್ಯಕ್ರಮದ ಅಧ್ಯಕ್ಷರಿಗೆ ಒಂದು ಮಾತನ್ನು ಹೇಳಿದ್ವಿ, ಸ್ವಲ್ಪ ಸರ ಮಾಡ್ರಿ, ಟೈಮ್ ಕೊಡ್ರಿ, ಚೆನ್ನಾಗಿ ಇಡೀ ತಾಲೂಕಿನ ಜನರನ್ನು ಕರೆಸಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡೋಣ ಮಾತ್ರ ನಾನು ಬಂದಿದ್ದೀನಿ. ಆದರೆ ಅವರು ಇಲ್ಲ, ನಮ್ಮ ಜಾನಪದ ಸಾಹಿತ್ಯದ ಪರವಾಗಿ ನಾವು ಮಾಡ್ತಾ ಇದ್ದೀವಿ, ಸಂಕ್ಷಿಪ್ತವಾಗಿ ಮಾಡ್ತೀವಿ, ಮುಂದೆ ಅವಾಗ ನೀವು ಮಾಡಕ್ಕೆ ಅಂತ ಏನಾದ್ರು ಹೇಳಿ ಅವರು ಸಹಿತ ಆಯ್ತು ಅಂತ ಮನಸ್ಸಿನಾಗ ಐತಿ ಮಾಡ್ರಿ ಅನ್ನೋ ಮಾತನ್ನು ಸಹಿತ ಹೇಳ್ತಾ ಇವತ್ತು ಈ ಒಂದು ವೀರಶೈವ ಶಿವಾಚಾರ್ಯ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಒಂದು ಸಂಸ್ಥೆ, ಅದರ ಅಧ್ಯಕ್ಷರು ಸಿಂದಗಿ ತಾಲೂಕಿನ ಪರಮ ಪೂಜ್ಯರು ದಿವಸ ಅಧ್ಯಕ್ಷರಾಗಿದೆ, ನಮ್ಮ ತಾಲೂಕಿನ ಪರಮ ಪೂಜ್ಯರು ದಿವಸ ಉಪಾಧ್ಯಕ್ಷರಾಗಿದ್ದಾರೆ. ಆದರೆ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಆಗುವುದು ಮಹತ್ವ ಇಲ್ಲ. ಆ ಅಧ್ಯಕ್ಷ ಉಪಾಧ್ಯಕ್ಷ ಆದ ನಂತರ ಈ ಕಳೆದ 16 ವರ್ಷಗಳಿಂದ ಏನು ಗೊಂದಲದ ಒಂದು ವಾತಾವರಣ ರಾಜ್ಯದಲ್ಲಿ ದೇಶದಲ್ಲಿ ಇವತ್ತು ದಿವಸ ನಡೀತಾ ಇದೆ, ಆ ಗೊಂದಲವಾಗಿರ್ತಕ್ಕಂಥ ವಾತಾವರಣಕ್ಕೆ ಒಂದು ತೆರೆಯುವಂತ ಕೆಲಸವನ್ನ ಇವತ್ತು ದಿವಸ ಈ ಒಂದು ಶಿವಾಚಾರ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡಿ ಮಾಡುವಂತ ಕೆಲಸವನ್ನು ಮಾಡಬೇಕಾದ್ರೆ ಅದ್ರ ಜೊತೆಗೆ ನಾವು ಭಕ್ತರಾಗಿ ಅವ್ರಿಗೆ ನಾವು ಜೊತೆಯಾಗಿ ನಾವು ನಿಲ್ಲಬೇಕಾಗ್ತದೆ. ಇವತ್ತು ಹೇಳುವುದು ಒಂದೇ, ಯಾಕಂದ್ರೆ ಆ ಪುಸ್ತಕ ಬಹಳ ಹೋಗ್ತದೆ. ಆ ಪುಸ್ತಕ ಓದೋದ್ರೆ ಅದ್ರೊಳಗೆ ಏನ್ ತಿಳಿದಿದೆ ಅಂತ ನಿಮ್ಗೆ ಹೇಳ್ತದೆ. ಇವತ್ತು ವೀರಶೈವ ಲಿಂಗಾಯತ ಮತ್ತು ಲಿಂಗಾಯತ ಅನ್ನುವಂತ ಒಂದು ವಿಷಯಗಳನ್ನ ಆಧಾರ ಮಾಡಿ ಇಟ್ಕೊಂಡು ಕಳೆದ ಒಂದು 6-8 ವರ್ಷಗಳಲ್ಲಿ ಎಲ್ಲ ಪೇಪರ್ಗಳಲ್ಲಿ ಓದಾಗಿದ್ದೀವಿ. ಆದ್ರೆ ನಾವು ಒಂದು ಮಾತನ್ನು ಹೇಳ್ತೇವೆ, ಪರಮ ಪೂಜ್ಯರಿಗೆ ಗುರುಗಳಿಗೆ ಹೇಳ್ತು, ವಿರಕ್ತರಿಗೂ ಹೇಳ್ತು, ನೀವೇನು ಹೇಳಿದ್ರೆ ಅದನ್ನು ಬರ್ಸೋದು ಬಂದಿಲ್ಲ. ಹಿಂದೂ ಅಂದ್ರೆ ಹಿಂದೂ ಬರ್ಸಿದೀವು, ವೀರಶೈವ ಅಂದ್ರೆ ವೀರಶೈವ ಬರ್ಸಿದೀವು, ನೀವು ಬರೇ ಲಿಂಗಾಯತ ಲಿಂಗಾಯತ ನೀವೇನು ಬರ್ಸಿದ್ರೆ ಅದು ಬರ್ಸಿದ್ವಿ. ಆದ್ರೆ ಇತ್ತೀಚಲಾಗಿ ಒನ್ಸ್ ಅಪಾನ್ ಎ ಟೈಮ್ ಕರ್ನಾಟಕ ಸ್ಟೇಟ್ ಇಸ್ ದ ಲಿಂಗಾಯತ ಡಾಮಿನೇಟಿಂಗ್ ಸ್ಟೇಟ್. ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಲಿಂಗಾಯತರು ನಿರ್ಣಾಯಕರು ಅನ್ನುವಂತ ಒಂದು ದಿನ ಇತ್ತು. ಅದನ್ನು ನೀವು ನೋಡಿದ್ರೆ ಇವತ್ತು ನೋಡ್ತಾ ಇದ್ದೀರಿ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತಾರೆ. ಆ ಸಂದರ್ಭದಲ್ಲಿ ಇವತ್ತು ಗುರು ಈ ಕಣ್ಣಾದ್ರೆ ವಿರಕ್ತರು ಈ ಕಣ್ಣು, ಇದು ನಾವು ಅರ್ಥ ಮಾಡ್ಕೋಬೇಕು. ಗುರುಗಳು ಈ ಕಣ್ಣಾದ್ರೆ ವಿರಕ್ತರು ಇವರು, ಅಂದ್ರೆ ವೀರಶೈವರು ಇವರು ಆದ್ರೆ ಲಿಂಗಾಯತರು ಇವರು. ಇವು ಕಣ್ಣಿನ 3ನೇ ಕಣ್ಣಿನ ಸ್ಥಾನದಲ್ಲಿ ನಾವು ಭಕ್ತರಾಗಿ ನಿಂತಿದ್ದೀವಿ. ನಾವು ವ್ಯವಸ್ಥಿತವಾಗಿ ಕಣ್ಣನ್ನು ತೆಗೆದು ನೋಡೋದ್ರ ಮುಖಾಂತರ ನಮ್ಮ ಲಿಂಗಾಯತ ಸಮಾಜ ವೀರಶೈವ ಮತ್ತು ಲಿಂಗಾಯತ ಇಬ್ರು ಒಂದಾಗಬೇಕು. ಆದರೆ ಈ ನಮ್ಮ ರಾಜ್ಯದಲ್ಲಿ ನಮ್ಮ ಅಸ್ತಿತ್ವ ಉಳಿತದೆ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಿ ನಾವು ಇಚ್ಛೆ ಪಡ್ತಾರೆ. ಭಾಳ ವ್ಯತ್ಯಾಸ ಇಲ್ಲ. ಈ ಗುರು ವಿರಕ್ತರು ವೀರಶೈವ ಲಿಂಗಾಯತ, ವೀರಶೈವ ನೋಡ್ಕೊಳ್ತಾರ 3ನೇ ಶತಮಾನದ ಧರ್ಮ. ಎದಕ್ಕೆ ನೋಡ್ಕೊಳ್ತಾರ? ಸ್ಥಾವರ ಲಿಂಗ. ಈ 12 ಜ್ಯೋತಿರ್ಲಿಂಗ ನಾವು ಓದಿದ್ದು ಹೇಳಕಂತ ಎಲ್ಲ ತಪ್ಪಿದ್ರು ಸ್ವಲ್ಪ ನಂಗೆ ಹೇಳಿದ್ರು. ನಾವು ಪುಸ್ತಕ ಭಾಳ ಓದ್ತನೋ ತಲೆಯಾಗಿ ಬಂದು ಹೇಳ್ತೇನೆ. ಈಗ ವೀರಶೈವರು ರೇಣುಕರು 3ನೇ ಶತಮಾನದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಈ ಒಂದು ನಮ್ಮ ವೀರಶೈವ ಲಿಂಗಾಯತ ಧರ್ಮ ಮೂಲ ಉದ್ದೇಶ ಏನು? ಸ್ಥಾವರ ಲಿಂಗಕ್ಕೆ ನಮಿಸುವುದು, ಸ್ಥಾವರ ಲಿಂಗಕ್ಕೆ ನಡ್ಕೊಳ್ಳೋದು, ಸ್ಥಾವರ ಲಿಂಗವನ್ನು ಪೂಜೆ ಮಾಡುವುದು. ಆ ಸಂದರ್ಭದಲ್ಲಿ ಲಿಂಗಾಯತರವರಲ್ಲಿ ಹೋಗಿ ನಾವು ಆ ಸ್ಥಾವರ ಲಿಂಗ ಮುಟ್ಟಿ ಪೂಜೆ ಮಾಡ್ತೀವಿ, ಸ್ಥಾವರ ಲಿಂಗವನ್ನು ನಾವು ಪೂಜಿಸ್ತೀವಿ ಅಂದಾಗ ಅಲ್ಲಿ ಇರ್ತಕ್ಕಂಥ ಆಚಾರ್ಯರು ಅಥವಾ ಇರ್ತಕ್ಕಂಥ ಪೂಜೆ ಮಾಡುವವರು ಇಲ್ಲಿ ಕೆಲವಷ್ಟು ವಿಧಿವಿಧಾನಗಳದಾವ. ಅದನ್ನು ಮಾಡಿದ ನಂತರ ನೀವು ಲಿಂಗವನ್ನು ಮುಟ್ಟಬೇಕಾಗ್ತದೆ, ಅಲ್ಲಿವರೆಗೆ ಮುಟ್ಟಾಕ್ ಕೊಡುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಈ ಒಂದು ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಅವರು ವಿಭೂತಿ ದರ್ಶನ ಮಾಡ್ತಾರೆ, ಲಿಂಗಾಯತ ಇವರು ವಿಭೂತಿ ದರ್ಶನ ಮಾಡ್ತಾರೆ. ಇವತ್ತು ನಾವು
ವೀರಶೈವರು ಲಿಂಗ ಪೂಜೆಯನ್ನು ಮಾಡ್ತಾರ, ಲಿಂಗಾಯತರು ಲಿಂಗ ಪೂಜೆಯನ್ನು ಮಾಡ್ತಾರ. ಈ ಎಲ್ಲ ವ್ಯವಸ್ಥೆಯಲ್ಲಿ ವೀರಶೈವ ಮತ್ತು ಲಿಂಗಾಯತರು ಇರ್ತಕ್ಕಂಥ ಡೆಫಿನೇಷನ್. ಈ ಬದುಕಿನಲ್ಲಿ ನಾವೇನು ಹುಟ್ಟಿದಂತಹ ಸಂದರ್ಭದಲ್ಲಿ ಭೂಮಿ, ಗಾಳಿ, ನೀರು, ಬೆಂಕಿ, ಕಟ್ಟಿಗೆ, ಸೂರ್ಯ, ಚಂದ್ರ ನಮ್ಮ ಜೀವನಕ್ಕೆ ಬದುಕು ಸಲುವಾಗಿ ನಿಸರ್ಗ ನಮಗೆ ಏನು ಹೆಲ್ಪ್ ಮಾಡ್ತಾ ಇದ್ರು, ಇಡೀ ನಿಸರ್ಗವನ್ನು ಪೂಜಿಸುವಂತ ಧರ್ಮ ಮತ್ತು ಸ್ಥಾವರ ಲಿಂಗವನ್ನು ಪೂಜಿಸುವ ಧರ್ಮ ಇವತ್ತು ದಿವಸ ವೀರಶೈವ ಧರ್ಮ. ಇದನ್ನ ಹಿಂಗ ಮಾಡ್ರಿ ಕೂಡ ಇವತ್ತು ಬಸವಣ್ಣವರು 12ನೇ ಶತಮಾನದಾಗ ಬಂದು ಇದನ್ನೆಲ್ಲ ಮಾಡಿ ನಾವು ಮಾಡಬೇಕು. ಕಲ್ಲಲ್ಲಿ ದೇವರಿದ್ದೆ, ಕಟ್ಟಿಗೆಯಲ್ಲಿ ದೇವರಿದ್ದೆ ಅನ್ನುವಂಥ ಸಾಕಷ್ಟು ವಿಚಾರಗಳನ್ನು ಸ್ಪಷ್ಟಪಡಿಸಿದ್ರು. ಎಲ್ಲವನ್ನು ಹೇಳಕ್ ಹೋಗುದಿಲ್ಲ. ಅವ್ರು ಏನ್ ಮಾಡಿದ್ರು, ಲಿಂಗ ವೀರಶೈವರು 12 ಲಿಂಗ, ನಾವು ವಿಭೂತಿ ನೀವು ವಿಭೂತಿ ಎಲ್ಲವನ್ನ ಇದ್ದಂತ ಪತ್ರಿ ಬಿಲ್ವಪತ್ರಿ, ನೀವು ನಾವು ಬಿಲ್ವಪತ್ರಿ ಎಲ್ಲ ಇದ್ದಂತ ಸಂದರ್ಭದಲ್ಲಿ ನಾವು ಇವತ್ತು ದಿವಸ ವೀರಶೈವ ಲಿಂಗಾಯತ ಧರ್ಮ ಇವತ್ತು ಸನಾತನ ಧರ್ಮದ ಒಂದು ಭಾಗ. ಸನಾತನ ಧರ್ಮದಲ್ಲಿ ಇವತ್ತು ದಿವಸ ಇಡೀ ನಾವು ಸೃಷ್ಟಿಯನ್ನ, ಇಡೀ ನಾವು ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ನಿಸರ್ಗವನ್ನ ಪೂಜಿಸೋದ್ರ ಜೊತೆಗೆ ನಾವು ಪೂಜೆ ಪುರಸ್ಕಾರಗಳು ಮಾಡ್ತಾ ಬಂದಿದ್ದೀವಿ. ಆದ್ರೆ ಇಷ್ಟು ಲಿಂಗ, ಈ ಲಿಂಗ ಮೂರ್ತಿ ಮಾಡಬೇಕಂತ ಸಂದರ್ಭದಲ್ಲಿ ಅವಾಗ 12 ಶತಮಾನದಾಗ ಬಸವಣ್ಣ ಅವ್ರು ಏನಂದ್ರು, ನಿಮ್ಮ ವಿಧಿವಿಧಾನಗಳನ್ನೆಲ್ಲ ಮಾಡಿ ನಾವು ಅದನ್ನು ಮುಟ್ಟುದಾದ್ರೆ ನಿಮಗೆ ಹೆಂಗೆ ಸ್ಥಾವರ ಲಿಂಗ ಅದಾವ, ಹಂಗ ನಾವು ಇಷ್ಟು ಲಿಂಗ ಮಾಡ್ಕೊಂಡ್ಬಿಡ್ತೀವಿ. ಇದು ಬಹುಶಃ ಮುಸಲ್ಮಾನ ಧರ್ಮಕ್ಕೆ ಹೊಂದೈತಿ. ಯಾಕಂದ್ರೆ ಮುಸಲ್ಮಾನರು ಹೇಳಿದ್ರು ತಬ್ಲೀಗದ ಸುನ್ನತ್ತು, ಸಿಯಾ, ಸುನ್ನಿ ಇವರು ಥ್ರೂ ಮೊಹಮ್ಮದ್ ಪೈಗಂಬರ್ ಅಲ್ಲಾಹ್ ಭೇಟಿ ಆಗ್ತಾರೆ. ಥ್ರೂ ಮೊಹಮ್ಮದ್ ಪೈಗಂಬರ್ ಅಲ್ಲಾಹ್ ಭೇಟಿ ಆಗ್ತಾರೆ. ಆದ್ರೆ ತಬ್ಲೀಗದವರು ನೋ ಮೊಹಮ್ಮದ್ ಪೈಗಂಬರ್, ಡೈರೆಕ್ಟ್ ಅಲ್ಲಾಹ್, ಹಾಟ್ಲೈನ್. ಹಂಗ ವೀರಶೈವರು ಏನೈತಿ ನೇರವಾಗಿ ಶಿವ, ಲಿಂಗಾಯತ ಏನೈತಿ ಬಸವಣ್ಣ ಥ್ರೂ ಶಿವ. ಇಷ್ಟ ಫರಕ್ ಐತಿ, ಬಾಕಿ ಏನು ಬಿಡಿ ಹಾಕಬಾರ್ದು. ನಾವು ಎಲ್ಲ ಲಿಂಗಾಯತರು ಒಂದಾಗಿಲ್ಲ, ನಾವು ಒಂದು ಕಠಿಣ ಐತಿ. ಅದ್ರ ಜೊತೆಗೆ ಈ ಉಪಪಂಗಗಳು